ಮೊದಲನೇ ದಿವಸದಿಂದಲೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕಂತೇಳಿ ಈ ಸಲನೂ ಮತ್ತೆ ನಾ ಪತ್ರ ಬರೆದಿದ್ದೆ. ಅಲ್ಲಿಂದ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯನ್ನು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಒಳಗೆ ನಿರ್ಣಯ ಮಾಡಿ BSc ಅದರೊಳಗೆ ಮಾಡಿ ಇವತ್ತು ಮಂಗಳವಾರದಿಂದಲೇ ಚರ್ಚೆಗೆ ನಮಗೆಲ್ಲ ಅವಕಾಶ ಕೊಟ್ಟಿದ್ವಿ. ಅದು ದುರ್ದೈವ ಏನಂದರೆ ಭಾಳಷ್ಟು ಜನ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ತಾರೆ. ನಾ ಇಷ್ಟೇ ನಿಮ್ಗೆ ವಿನಂತಿ ಮಾಡ್ಕೋದು, ನನಗೆ ಸ್ವಲ್ಪ ಆಯಿತು ತನಬೇಡ್ರಿ, ನಮ್ಮದು ಮೂಡ್ ಬೇರೆ ಕಡೆ ಹೋಗ್ಬಿಡ್ತಾರೆ. ತಾವು ಸಮಾಧಾನದಿಂದ ಕೂತು ಕೇಳಿದ್ರೆ ನಾ ಭಾಳ ಜಲ್ದಿ ಮುಗಿಸ್ತಿರ್ತೇನೆ, ಏನಾರ ನಾನು ಮತ್ತೆ ಗಾಡಿ ಜಾಗ್ತದೆ. ಅದಕ್ಕೆ ಅಧ್ಯಕ್ಷರೇ, ನಾ ಹೇಳೋದು ಏನಂದರೆ, ಉತ್ತರ ಕರ್ನಾಟಕ ಸುಮಾರು 69 ವರ್ಷಗಳು ಕರ್ನಾಟಕ ಏಕೀಕರಣಗೊಂಡ ನಂತರ ಯಾಕೆ ಅಭಿವೃದ್ಧಿ ಆಗಲಿಲ್ಲ? ಯಾಕೆ ಇವತ್ತು ದಕ್ಷಿಣ ಕರ್ನಾಟಕ ಅಭಿವೃದ್ಧಿ ಆಯಿತು? ಯಾಕೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿಲ್ಲ? 69 ವರ್ಷಗಳ ಸುದೀರ್ಘವಾದಂತಹ ಒಂದು ರಾಜ್ಯ, ಭಾಷಾವಾರು ರಾಜ್ಯ ರಚನೆ ಆದಮೇಲೆ ಇವತ್ತು 2 ಭಾಗಗಳು, ಒಂದು ದಕ್ಷಿಣ ಭಾಗ, ಒಂದು ಉತ್ತರ ಭಾಗ, ಸಾಮ್ಯತೆ ಯಾಕೆ ಬರಲಿಲ್ಲ ಅನ್ನುವಂಥದ್ದು ಸಹ ಭಾಳಷ್ಟು. ಕೇವಲ ನಾವು ದಕ್ಷಿಣ ಕರ್ನಾಟಕದವರು ಅವರು ಭಾಳ ಪ್ರಭಾವಿಗಳು, ಅವರು ಬೆಂಗಳೂರಿಗೆ ಭಾಳ ಸಮೀಪಿದ್ದವರು, ಅವರು ತಮ್ಮ ಭಾಗದ ಅಭಿವೃದ್ಧಿಗಾಗಿ ಗಟ್ಟಿಯಾಗಿ ಮಾತಾಡೋಂಥವ್ರು. ಆದರೆ ಉತ್ತರ ಕರ್ನಾಟಕದಲ್ಲಿ ಹೇಳಿದ್ರಲ್ಲ ನಮ್ಮ ರಾಜು ಕಾಗೆ ಅವರು, ಆತ್ಮವಂಚನೆ ಮಾಡಿಕೊಂಡು ಎಲ್ಲೋ ನನ್ನ ಮುಂದಿನ ಸಲ ಟಿಕೆಟ್ ಕೊಡ್ತಾರೋ ಇಲ್ಲೋ, ಭಾಳ ದೊಡ್ಡ ಸಮಸ್ಯೆ ಇರೋದು ಪ್ರಾಬ್ಲಮ್ ಇದು. ಪಕ್ಷದ ವಿರುದ್ಧ ಮಾತಾಡಿಬಿಟ್ರೆ ನನ್ನ ಮಂತ್ರಿ ಮಾಡ್ತಾರೋ ಇಲ್ಲೋ, ಏನಾರು ಮಾಡಿ ನಾನು ಕೈಕಾಲು ಹಿಡಿದು ಮಂತ್ರಿಯರೇ ಆಗಬೇಕು, ನಿಗಮ ಮಂಡಳಿ ಅಧ್ಯಕ್ಷ ಆಗಬೇಕು. ಅದಕ್ಕೆ ಏನೂ ಕೆಲಸ ಮಾಡದೇ ಇದ್ದರೂ ಹೊಗಳೋದು, ಆಡಳಿತದಾಗಿದ್ದಾಗ ಹೊಗಳೋದು, ವಿರೋಧ ಪಕ್ಷದಾಗ ಟೀಕೆ ಮಾಡೋದು. ಆಡಳಿತ ಪಕ್ಷಕ್ಕೆ ಬಂದ ಮ್ಯಾಗ ವಿರೋಧ ಪಕ್ಷದಾಗ ಏನೇನು ಹೋರಾಟ ಮಾಡಿರ್ತಾರಲ್ಲ ಅದನ್ನೆಲ್ಲ ನೆನಪು ಹಾರಿ ಮತ್ತು ಅದೇ ಯಥಾಸ್ಥಿತಿ. ಹಿಂದಿನ ಸರ್ಕಾರಕ್ಕೆ ಇವ್ರಿಗೇನು ವ್ಯತ್ಯಾಸ ಇಲ್ಲ. ತಪ್ಪು ಕೇಂದ್ರ ಸರ್ಕಾರದರೇ ಇರಲಿ, ರಾಜ್ಯ ಸರ್ಕಾರದರೇ ಇರಲಿ, ತಪ್ಪು ತಪ್ಪೇ. ನೀವು ಹೋರಾಟ ಮಾಡ್ತೀರಿ, ಏನು ವಿರೋಧ ಪಕ್ಷದಾಗ, ನೀವೇ ಮುಖ್ಯಮಂತ್ರಿ ಆದಾಗ ನಿಮ್ಮ ಮಾತಿನ ನಾಲಿಗೆ ಬೇರೆ ಆಗ್ತದೆ. ಗಟ್ಟಿಯಾಗಿ ನಾವು ಜನಪ್ರತಿನಿಧಿಗಳು, ನಾವೆಲ್ಲ ಆ ಕಡೆ ದಕ್ಷಿಣ ಕರ್ನಾಟಕದವ್ರ ಮೇಲೆ ಹಾಕಲಿಕ್ಕೆ ನಾವು ತಯಾರಿಲ್ಲ. 69 ವರ್ಷಗಳಿಂದ ಈ ಭಾಗದಿಂದ ವಿಧಾನಸಭೆಗೆ ಆರಿಸಿ ಬಂದಿದ್ದಲ್ಲೋ, ವಿಧಾನ ಪರಿಷತ್ ಸದಸ್ಯರಿರಲಿಲ್ಲೋ, ಲೋಕಸಭಾ ಸದಸ್ಯರಿರಲಿಲ್ಲೋ, ಯಾಕೆ ಹಿಂದುಳಿತು? ಯಾಕೆ ಸಾಮ್ಯತೆಯನ್ನು ಇವತ್ತು ಆಗಲಿಲ್ಲ? ಇವತ್ತು ನೋಡ್ತಾ ಇದ್ವಿ ಅಧ್ಯಕ್ಷರು, ನೀರಾವರಿ ಭಾಳ ದೊಡ್ಡ ಉತ್ತರ ಕರ್ನಾಟಕದ ಭವಿಷ್ಯ ಬದಲಾವಣೆ ಆಗಬೇಕಾದ್ರೆ ನಾವು ಏನಾದರೂ ಉತ್ತರ ಕರ್ನಾಟಕನ ಅಭಿವೃದ್ಧಿ ಮಾಡ್ತೀನಂದರೆ 10 ಕಿಲೋ ಅಕ್ಕಿಯಿಂದ ಉದ್ಧಾರ ಆಗುವುದಿಲ್ಲ. ನೀರಾವರಿ ಯೋಜನೆಗಳು ಇಡೀ ಕರ್ನಾಟಕದ 72 ಭಾಗದಷ್ಟು ಕೃಷ್ಣಾ ಕಣಿವೆ ಒಂದು ದೊಡ್ಡ ಭಾಗ ಕೃಷ್ಣೇದಾಳ. ಆದರೆ ಎಲ್ಲ ಸರ್ಕಾರಗಳು ಬಂದಾಗ, ನೀವು ಬಂದಾಗ ಏನು ಮಾಡಿದ್ರಿ, ನೀವು ಬಂದಾಗ ಏನು ಮಾಡಿ, ಯಾರ್ಯಾರು ಒಬ್ಬರು ಕೇಳಿ ಕೃಷ್ಣ ಕೂಗತ್ತು ಪುಕ್ಕ ಬರೆದ್ರು, ಒಬ್ಬರು ಆಲಿಮಟ್ಟಿಗೆ ಹೋಗಿದ್ದು ಕೂಡಲ ಸಂಗಮದಾಗ ಹಾನಿ ಮಾಡಿದ್ರು, ಒಬ್ಬರು ನಾನು ಮುಖ್ಯಮಂತ್ರಿ ಆದರೆ ನಾನು ಸರ್ಕಾರ ಬಂದರೆ 25,000 ಕೋಟಿ ಕೊಡ್ತೀನಿ, ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ಒಬ್ಬ ಡೈಲಾಗ್ ಹೊಡೆದ್ರು. ಯಾರೂ ಏನೂ ಮಾಡಲಿಲ್ಲ, ರಕ್ತದಲ್ಲಿ ಬರೆದು ಕೊಡೋರು. ಈಗ ಅವರು ಇವತ್ತು ಸಮಾನತೆ ಬಗ್ಗೆ ಇಲ್ಲಿ ಭಾಷಣ ಹೊಡೆದು ಹೋದರು. ನಾವೆಲ್ಲ, ನನಗೇನು 3 4 ಸಲ ಉಚ್ಚಾಟನೆ ಮಾಡ್ಯಾರ, ಐ ಡೋಂಟ್ ಕೇರ್. ಜನರ ಸಲುವಾಗಿ ಬಂದಾಗ ನಾ ಯಾರಿಗೂ ಮುಲಾಜಿಲ್ಲಾರ್ದೆ ಮಾತಾಡಿದ್ದಕ್ಕೆ ಉಚ್ಚಾಟನೆ ಇದೆ. ಆದರೆ ಜನ ನಾನು ಹಿಂದಿದ್ದಾರೆ. ಜನ
ನಮ್ಮ ಪರವಾಗಿದ್ದಾನಂದ್ರೆ ಜನ ಎಂದೂ ಕೈ ಬಿಡೋಲ್ಲ ಅಧ್ಯಕ್ಷರೇ. ನಾವು ವಿಧಾನ ಪರಿಷತ್ತಿಗೆ ನಿಂತಾಗ ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಹೋಟ್ಲೇ ಇವತ್ತು ವಿಧಾನ ಪರಿಷತ್ತಿಗೆ ಆಯ್ಕೆ ಬಂದ ಪಕ್ಷೇತರ. ಕಾರಣ ಜನರಿಗೆ ಗೊತ್ತಿತ್ತು ಈ ಮನುಷ್ಯ ಒಬ್ಬ ಮಾತಾಡೋ ಒಬ್ಬ ಹೋರಾಟಗಾರ ಬೇಕಂತೇಳಿ. ಅದಕ್ಕೆ ಅಧ್ಯಕ್ಷರನ್ನ ಹೇಳಿದೆ ನೀರಾವರಿ ಸಮಸ್ಯೆ ನೋಡ್ರಿ, ಇಲ್ಲಿ ಭಾಳ ದೊಡ್ಡ ದೊಡ್ಡ ಕೆಲವೊಂದು ಮಂತ್ರಿಗಳು ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ. ಅವ್ರು ನೋಡಿದ್ರೆ ಸುಮಾರು 7 ಜಿಲ್ಲೆಯೊಳಗೆ 38ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸಾರಿಗೆ ಬಸ್ ಸಂಪರ್ಕ ಇಲ್ಲ ಉತ್ತರ ಕರ್ನಾಟಕ. ಕಾವೇರಿಗಿಂತ 3 ಪಟ್ಟು ಕೃಷ್ಣೆ ದೊಡ್ಡದಿದ್ರು ಆ ಅನುಪಾತದಲ್ಲಿ ಕೃಷ್ಣೆಗೆ ಹಣ ಕೊಡಲಿಲ್ಲ. ಆಲಮಟ್ಟಿ ಭೂಮಿ ಪೂಜೆ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1969ರಲ್ಲಿ ಆದಾಗ ಬರೇ ಎಷ್ಟಿತ್ತು ಆಲಮಟ್ಟಿ ಯೋಜನೆ ಮೊದಲು ಅಂತ 2ನೇ ಹಂತ ಅಧ್ಯಕ್ಷರೇ 160 ಕೋಟಿ ಇತ್ತು. ಈ 1-2 ಮುಗಿಬೇಕಾದ್ರೆ ನಾವು ಎಷ್ಟು ಖರ್ಚು ಮಾಡಿದ್ವಿ? 54,000 ಕೋಟಿ ಖರ್ಚು ಮಾಡಿದ್ವಿ. 3ನೇ ಹಂತಕ್ಕೆ ಎಟ್ಟಬೇಕಂದ್ರೆ ನಿನ್ನೆ ನಾವು ಚರ್ಚೆ ಮಾಡಿದ್ವಿ 1,20,000 ಕೋಟಿ ರೂಪಾಯಿ ಖರ್ಚು ಮಾಡಬೇಕು. 60 ವರ್ಷದಲ್ಲಿ ಅವಾಗ ಏನೋ ಯಾವುದೋ ಇದು ಇರಲಿಲ್ಲ, ಕೋರ್ಟ್ ವ್ಯಾಜ್ಯಗಳಿರಲಿಲ್ಲ. ಅವಾಗೆ ಆಲಮಟ್ಟಿಯನ್ನು ಮುಗಿಸಿಬಿಟ್ಟಿದ್ರೆ 524 ಮಾಡಿದರೆ ಇಡೀ ಉತ್ತರ ಕರ್ನಾಟಕದ ನೀರಾವರಿ ಆಗ್ತಿತ್ತು ಅಧ್ಯಕ್ಷರೇ. ಇವತ್ತು ನೀವು ಮಾತಾಡಬೇಡಿ, ಯತ್ನಾಳ್ ಅವರೇ ಯಾರಿದ್ದಾರೆ? ನಾನು ಪರವಾಗಿ ಮಾತಾಡ್ತಾ ಇಲ್ಲ. ಯತ್ನಾಳ್ ಅವರೇ, ನಾನು ಬಿಜೆಪಿ ಪರವಾಗಿ ಮಾತಾಡೋದಿಲ್ಲ. ನಾನು ನೋಡಿ ನಾವೆಲ್ಲ ಹೊಸಬ್ರು ಯಾರು ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ಲಿಲ್ಲ. ಯಾತಕ್ಕೋಸ್ಕರ 524 ಅಡಿ ಎತ್ತರಿಸೋದನ್ನ ನಿಲ್ಸಿದ್ರು? ಅದಕ್ಕೆ ಕಾರಣ ಯಾರು? ಅವ್ರಿಗೆ ಹೇಳಿ, ಬೇಡ ಅಂತ ಹೇಳೋದಿಲ್ಲ ನಾನು. ಅವ್ರನ್ನ ಸದಸ್ಯರು 4,000 ಬಂದಿರೋರು ನೀವ್ ಹೇಳಿ ನೋಡಿ ಅಧ್ಯಕ್ಷರೇ, ನೋಡಿ ಯಾರು ಯಾವುದು ಆಗಿಲ್ಲ ಅನ್ನೋದಕ್ಕೆ ನಾನು ಯಾವ್ದನ್ನೇ ದೋಷಿಸಲಿಕ್ಕೆ ನಿಂತಿಲ್ಲ. ನಾವು ಯಾವ ಆಗಿಲ್ಲ ಅನ್ನೋದಕ್ಕೆ ನಾವು ಕಾರಣ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು. ಓಕೆ, ಯಾವ ಮುಖ್ಯಮಂತ್ರಿಗಳನ್ನ ಯಾರನ್ನ ನಾವು ಮಾತಾಡೋದೇ ಇಲ್ಲ ಮುಖ್ಯಮಂತ್ರಿಗಳ ಮುಂದೆ. ಇವತ್ತೇನಾಗಿದೆ, ನಾವು ಪ್ರಧಾನಮಂತ್ರಿಗಳ ಮುಂದೆ ಹೋಗಿ ಮಾತಾಡೋದಿಲ್ಲ. ನಾವು ಕಷ್ಟ ಹೇಳ್ಕೋದಿದ್ರೆ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ 519.6, ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಅವತ್ತು ಮುಖ್ಯಮಂತ್ರಿ ಇದ್ರು. ಪ್ರಧಾನಮಂತ್ರಿಗಳ ಬಳಿ ಸುಮಾರು 28-29 ತೆಲುಗು ದೇಶಮದ MP ಗಳನ್ನು ಹೋಗಿ ಕೂತರು, ಮನವಿ ಕೊಟ್ಟರೆ ವಾಜಪೇಯಿ ಅವರಿಗೆ. ಯಾಕೆ ಅವ್ರನ್ನ ನೆನೆಸ್ತೀನಿ ಅಂದ್ರೆ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಅಧ್ಯಕ್ಷರೇ, ನಾನು ಬಿಜಾಪುರನಲ್ಲಿದ್ದೆ, ನಾನು ಲೋಕಸಭಾ ಸದಸ್ಯ ಇದ್ದೆ. ಪತ್ರಕರ್ತರು ಬಂದು ಕೇಳಿದ್ರು, ಇವತ್ತು ಚಂದ್ರಬಾಬು ನಾಯ್ಡು ಅವರು ಭಾರತದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಭೇಟಿಯಾಗಿದ್ದಾರೆ. 515ಕ್ಕಿಂತ ಹೆಚ್ಚಿಗೆ ಎತ್ತರಕ್ಕೆ ಅವಕಾಶ ಕೊಡಬಾರ್ದು, ಒಂದು ವೇಳೆ ಕೊಟ್ಟರೆ ತೆಲುಗು ದೇಶಂ ತನ್ನ ಪಾರ್ಟಿ ಬೆಂಬಲವನ್ನು ವಾಪಸ್ ತಗೋತೇನೋ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು.